ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜನವರಿ ತಿಂಗಳ ತುಲಾ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬುಧ ಗ್ರಹ ಈ ತಿಂಗಳ 4ನೇ ತಾರೀಕಿನಂದು ಧನಸ್ಸು ರಾಶಿಗೆ, 24ನೇ ತಾರೀಕಿನಂದು ಮಕರ ರಾಶಿಗೆ, ರವಿಗ್ರಹ 14ನೇ ತಾರೀಕಿನಂದು ಮಕರ ರಾಶಿಗೆ, ವಕ್ರವಾದ ಕುಜಗ್ರಹ 21ನೇ ತಾರೀಕಿನಂದು ಮಿಥುನ ರಾಶಿಗೆ, ಶುಕ್ರಗ್ರಹ 28ನೇ ತಾರೀಕಿನಂದು ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ತುಲಾ ರಾಶಿಯವರಿಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ಮನದ ಅಭಿಲಾಷೆಗಳೆಲ್ಲ ಈ ಮಾಸದಲ್ಲಿ ಈಡೇರುತ್ತೆ. ಅಂದರೆ ಒಂದಷ್ಟು ದಿವಸದಿಂದ ಕೆಲವೊಂದಷ್ಟು ನೀವು ಆಸೆಗಳನ್ನು ಇಟ್ಕೊಂಡಿರ್ತೀರಿ. ಈ ರೀತಿಯಾಗಿ ಆಗಬೇಕು ಅಥವಾ ಈ ರೀತಿಯಾದ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಆಸೆಗಳಂತೂ ಇದ್ದೇ ಇರುತ್ತಲ್ಲ, ಆ ಎಲ್ಲ ಆಸೆಗಳು ಕೂಡ ಈಡೇರುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ಇನ್ನು ಕುಟುಂಬದಲ್ಲಿ ನಿಮಗೆ ಒಂದಷ್ಟು ಪ್ರಶಂಸೆ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಸಂಬಂಧಿಗಳಾಗಿರಬಹುದು, ಇವರೆಲ್ಲ ನಿಮ್ಮ ಬಗ್ಗೆ ಒಂದು 4 ಒಳ್ಳೆಯ ಮಾತನ್ನು ಆಡ್ತಾರೆ. ಇನ್ನು ಮುಖ್ಯವಾಗಿ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಯಾಕೆ ಅಂತ ಹೇಳಿ ಅಂದರೆ ಕುಜಗ್ರಹ ದಶಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಕುಜಗ್ರಹದ ದಶಮ ಭಾವದ ಸ್ಥಿತಿ ಅಂತ ಹೇಳುವಂಥದ್ದು ಉತ್ತಮ. ಆದರೆ ಅದು ಕರ್ಕಾಟಕ ರಾಶಿಯಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಅದು ನೀಚವಾಗಿ ಸ್ಥಿತವಾಗಿರುತ್ತೆ. ಆದರೂ ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈಗ ಕುಜಗ್ರಹ ವಕ್ರವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ವಕ್ರಂಗತೋ ರುಚಿರಶ್ಮಿ ಸಮೂಹ ಪೂರ್ಣಃ ನೀಚಾರಿ ಭಾಂಶ ಸಹಿತೋಪಿ ಭವೇತ್ ಸ ಖೇಟಃ ವೀರ್ಯಾನ್ವಿತ ಅಂತ ಹೇಳಿರುವಂಥದ್ದು. ಅಂದರೆ ಗ್ರಹ ನೀಚವಾಗಿ ಸ್ಥಿತವಾಗಿದ್ರೂ ಕೂಡ ಅದು ವಕ್ರವಾಗಿದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಅದು ಅತ್ಯಂತ ಬಲಿಷ್ಠವಾಗಿರುತ್ತೆ. ಅದರಿಂದ ಹಾಗಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದೇ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಮುಖ್ಯವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಅದರಲ್ಲೂ ಕೂಡ ಪೊಲೀಸ್ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಅಥವಾ ಸೈನ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಇನ್ನು ಬೆಂಕಿಗೆ ಸಂಬಂಧಪಟ್ಟಿರುವಂತಹ ಕೆಲಸ ಅಂದರೆ ಅಡುಗೆ ಮಾಡುವಂಥದ್ದು ಇರಬಹುದು, ಅಥವಾ ಈ ವೆಲ್ಡಿಂಗ್ ಇತ್ಯಾದಿಗಳನ್ನು ಮಾಡುವಂಥದ್ದು ಇರಬಹುದು, ಅಥವಾ ವಿದ್ಯುತ್ತಿಗೆ ಸಂಬಂಧಪಟ್ಟಿರುವಂತಹ ಕೆಲಸ ಅಂದರೆ ಕರೆಂಟಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಹಾಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ವೈದ್ಯರಿಗೆ, ಇವರಿಗೆಲ್ಲ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಒಟ್ಟಿನಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಕೂಡ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಯಾರಾದರೂ ನಿರುದ್ಯೋಗಿಗಳಾಗಿದ್ದು ಉದ್ಯೋಗಕ್ಕೆ ಪ್ರಯತ್ನ ಪಡುತ್ತಿದ್ದಂತಹ ಪಕ್ಷದಲ್ಲಿ ಅವರಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ದೇವತಾ ಕಾರ್ಯಗಳಿಂದ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಒಂದಷ್ಟು ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ತೀರಿ, ಒಂದಷ್ಟು ದೇವತಾ ಕಾರ್ಯಗಳನ್ನು ನಡೆಸ್ತೀರಿ. ಅದರಿಂದ ನಿಮ್ಮ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ಒಂದು ವಿಚಾರ, ಈ ಮಾಸದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಚಾರದಲ್ಲಿಯೂ ಕೂಡ ಉತ್ತಮವಾಗಿದೆ. ಆದರೆ ನೀವು ಯಾವುದಾದ್ರೂ ಒಂದು ಉದ್ಯೋಗವನ್ನು ಸರಿಯಾಗಿ ಮಾಡಬೇಕು. ಅಂದರೆ ಈಗೇನಾಗುತ್ತೆ, ಯಾರೋ ಒಬ್ಬ ಯಾವುದೋ ಒಂದು ಉದ್ಯೋಗವನ್ನು ಮಾಡಿರ್ತಾನೆ, ಅವನು ಅದರಲ್ಲಿ ಯಶಸ್ವಿಯಾಗಿರ್ತಾನೆ. ಅದನ್ನು ನೋಡ್ಕೊಂಡು ನಾನು ಆ ಉದ್ಯೋಗವನ್ನು ಮಾಡ್ತೀನಿ ಅಂತ ಹೇಳಿ ಹೋಗುವಂಥದ್ದು, ಅದನ್ನು ಒಂದು 4 ದಿವಸ ಮಾಡುವಂಥದ್ದು. ಅದಾದ್ಮೇಲೆ ಇನ್ನೊಬ್ಬ ಯಾವುದೋ ಒಂದು ಉದ್ಯೋಗದಲ್ಲಿ ಯಶಸ್ವಿಯಾದ ಅಂತ ಹೇಳಿ ಆದರೆ ಅದನ್ನು ನೋಡ್ಕೊಂಡು ನಾನು ಕೂಡ ಇದೇ ಉದ್ಯೋಗವನ್ನು ಮಾಡ್ತೀನಿ ಅಂತ ಹೇಳಿ ಅದಕ್ಕೂ ಕೂಡ ಕೈ ಹಾಕುವಂಥದ್ದು. ಆ ರೀತಿ ಮಾಡಬಾರ್ದು. ಯಾವುದಾದ್ರೂ ಒಂದು ಉದ್ಯೋಗವನ್ನು ನೀವು ಸರಿಯಾಗಿ ಮಾಡಬೇಕು. 4-5 ಉದ್ಯೋಗನ ಒಟ್ಟೊಟ್ಟಿಗೆ ನಾನು ಮಾಡ್ತೀನಿ ಅಂತ ಹೇಳಿ ಹೋದರೆ ಅದರಲ್ಲಿ ಯಶಸ್ಸು ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿ ಆಗುವುದಿಲ್ಲ. ಯಾವುದಾದ್ರೂ ಒಂದೇ ಉದ್ಯೋಗ ಅದನ್ನು ನೀವು ಸರಿಯಾಗಿ ಮಾಡಬೇಕು. ಆ ರೀತಿಯಾಗಿ ಮಾಡಿದರೆ ಈ ಮಾಸದಲ್ಲಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಉದ್ಯೋಗದ ವಿಚಾರದಲ್ಲಿ. ಆದರೆ 4-5 ಉದ್ಯೋಗನೆಲ್ಲ ಒಟ್ಟೊಟ್ಟಿಗೆ ಮಾಡ್ತೀನಿ ಅಂತ ಹೇಳಿ ಹೋಗಬಾರ್ದು. ನಿಮಗೆ ಅದು ಪ್ರಸಿದ್ಧಿಯಾಗಿರುವಂತಹ ಕಥೆನೇ ಗೊತ್ತಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಯಾವುದು ಅಂದರೆ, ಒಬ್ಬ ವ್ಯಕ್ತಿ ಇರ್ತಾನಂತೆ, ಅವನೊಂದು ಬಾವಿ ತೋಡ್ಬೇಕಾಗಿರುತ್ತಂತೆ. ಒಬ್ಬರ ಹತ್ರ ಹೋಗಿ ಕೇಳ್ತಾನಂತೆ, ಈ ಜಾಗದಲ್ಲಿ ನೀರು ಬರುತ್ತಾ ಅಂತ. ಈ ಜಾಗದಲ್ಲಿ ನೀರು ಚೆನ್ನಾಗಿದೆ, ಇಲ್ಲಿ ತೋಡಪ್ಪ ಅಂತ ಹೇಳಿ ಹೇಳ್ತಾನಂತೆ. ಅಲ್ಲಿ ಒಂದು 4 ಅಡಿಯಲ್ಲಿ ತೋಡ್ತಾನಂತೆ. ಇನ್ನೂ ನೀರೇ ಸಿಕ್ಕಿಲ್ಲ, ಮೋಸ್ಟ್ಲಿ ಈ ಜಾಗದಲ್ಲಿ ಸಿಗೋದಿಲ್ವೇನೋ. ಇನ್ನೊಬ್ಬರ ಹತ್ರ ಹೋಗಿ ಕೇಳ್ತಾನಂತೆ, ಅಲ್ಲಿ ತೋಡ್ಲಾ ಅಂತ. ಅಲ್ಲಿ ತೋಡು ಆಗುತ್ತೆ ಅಂತ ಹೇಳ್ತಾನಂತೆ. ಅವಾಗ ಅವನು ಅಲ್ಲೊಂದು 4 ಅಡಿ ತೋಡ್ತಾನಂತೆ. ಇಲ್ಲೂ ಕೂಡ ನೀರು ಸಿಕ್ಕಿಲ್ಲ ಅಂತ ಇನ್ನೊಬ್ಬರ ಹತ್ರ ಹೋಗಿ ಕೇಳ್ತಾನೆ. ಇನ್ನೊಂದು ಕಡೆ ಹಂಗೆ ಒಂದು 10 ಕಡೆ ತೋಡ್ತಾನಂತೆ. ಎಲ್ಲೂ ನೀರು ಸಿಗೋದಿಲ್ಲ. ಅದನ್ನೇ ಆ 10 ಕಡೆ ತೋಡುವಷ್ಟು ಪರಿಶ್ರಮನ ಅವನು ಒಂದೇ ಕಡೆ ಪಟ್ಟಿದ್ರೆ ಅವನಿಗೇನಾಗ್ತಿತ್ತು, ಯಶಸ್ಸು ಅಂತ ಹೇಳುವಂಥ ಸಿಗ್ತಾ ಇತ್ತು.
ಹಾಗೆ 10 ಏನು 4-5 ಉದ್ಯೋಗನ ಮಾಡ್ತೀನಿ ನಾನು ಎಲ್ಲದನ್ನೂ ಮಾಡ್ತೀನಿ ಅಂತ ಹೇಳಿ ಹೋದ್ರೆ ಆಗೋದಿಲ್ಲ. ಈ ಮಾಸದಲ್ಲಿ ಮುಖ್ಯವಾಗಿ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಚೆನ್ನಾಗಿದೆ, ಯಾವುದೋ ಒಂದು ಉದ್ಯೋಗವನ್ನು ಇಟ್ಕೊಂಡು ಅದನ್ನು ಪ್ರಯತ್ನ ಪಟ್ಟರೆ ನಿಮಗೆ ಈ ಮಾಸದಲ್ಲಿ ಯಶಸ್ಸು ಪ್ರಾಪ್ತಿ ಆಗುತ್ತೆ. 4-5 ಉದ್ಯೋಗಕ್ಕೆಲ್ಲ ಕೈ ಹಾಕುವುದಕ್ಕೆ ಹೋಗಬೇಡಿ ಅಂತ ಹೇಳುವಂಥದ್ದು. ಇನ್ನು ಅನೇಕ ಭಾಷೆಗಳನ್ನು ಕಲಿಯುವಿಕೆಯಲ್ಲಿ ನಿಮಗೆ ಆಸಕ್ತಿ ಉಂಟಾಗುತ್ತೆ. ಅಂದರೆ ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಉತ್ತಮವಾಗಿದೆ. ಇನ್ನು ಉಳಿದಂತಹ ವ್ಯಕ್ತಿಗಳಿಗೂ ಕೂಡ ಭಾಷೆಗಳ ಬಗ್ಗೆ ಅಭ್ಯಾಸವನ್ನು ಮಾಡಬೇಕು. ಈಗ ಯಾವುದೋ ಒಂದು ಭಾಷೆ ನಮಗೆ ಬರ್ತಾ ಇದೆ, ಕನ್ನಡ ಭಾಷೆ ಬರ್ತಾ ಇದೆ, ಇನ್ನೊಂದು ಯಾವುದೋ ಭಾಷೆಯನ್ನು ಕಲಿಬೇಕು ಅಂತೆಲ್ಲ ಆಸಕ್ತಿ ಇದ್ದಂತಹ ಪಕ್ಷದಲ್ಲಿ ಅವರಿಗೆಲ್ಲ ಈ ಮಾಸದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಮುಖ್ಯವಾಗಿ ಆ ವಿಷಯದಲ್ಲಿ ಆಸಕ್ತಿ ಉಂಟಾಗುತ್ತೆ. ಅಂದರೆ ನಾನು ಇನ್ನು ಅನೇಕ ಭಾಷೆಗಳನ್ನು ಕಲಿಬೇಕು ಅಂತ ಹೇಳುವಂಥ ವಿಷಯದಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ಈ ಮಾಸದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಚತುರ್ಥ ಭಾವದಲ್ಲಿ ರವಿಗ್ರಹದ ಸ್ಥಿತಿ ಇರುವಂಥದ್ದು. ಇನ್ನು ರಹಸ್ಯವಾದ ವಿಚಾರವನ್ನು ಯಾರ ಜೊತೆಗೂ ಕೂಡ ನೀವು ಹಂಚಿಕೊಳ್ಳಬಾರದು. ಅಂದರೆ ಯಾವುದೋ ಒಂದಷ್ಟು ರಹಸ್ಯವಾದ ವಿಚಾರಗಳು ಅಂತ ಹೇಳಿ ಇರ್ತಾವಲ್ಲ, ಅದನ್ನು ಆದಷ್ಟು ನೀವು ನಿಮ್ಮಲ್ಲೇ ಇಟ್ಟುಕೊಳ್ಬೇಕು. ಯಾರಿಗೋ ಇವರನ್ನು ನಂಬಿ ಹೇಳ್ಬಿಡ್ತೀನಿ ಅಂತ ಹೇಳಿದರೆ ನಾಳೆ ಅದರಿಂದೆಲ್ಲ ನಿಮಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ರಹಸ್ಯವಾದ ವಿಚಾರಗಳನ್ನು ಆದಷ್ಟು ನೀವು ನಿಮ್ಮ ಒಳಗಡೆನೆ ಇಟ್ಕೊಳ್ಬೇಕು. ಶುಕ್ರ ಗ್ರಹ ನಿಮಗೆ ಈ ಮಾಸದಲ್ಲಿ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ದಾಸೀಭೃತ್ಯ ಜನಾಲ್ಲಾಭಂ ನಿತ್ಯಂ ಮೃಷ್ಟಾನ್ನ ಭೋಜನಂ ಧನಧಾನ್ಯ ಸುಭೂಷಾಪ್ತಿಂ ಪಂಚಮಸ್ಥೋ ಯದಾ ಭೃಗುಹು ಅಂತ ಹೇಳಿರುವಂಥದ್ದು. ಅಂದರೆ ನೀವು ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳು ಯಾರಿದ್ದಾರೋ ಅಥವಾ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂತಹ ಯಾವ ವ್ಯಕ್ತಿಗಳಿದ್ದಾರೋ ಅವರ ಒಂದು ಸಂಪೂರ್ಣವಾದ ಸಹಕಾರ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಒಟ್ಟಿನಲ್ಲಿ ಅವರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಅಂತ ಹೇಳಿರುವಂಥದ್ದು. ಇದಿಷ್ಟು ಕೂಡ ಶುಕ್ರ ಗ್ರಹದಿಂದ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಕುಟುಂಬ, ವಿದ್ಯೆ, ಹಣಕಾಸು ಈ ಎಲ್ಲ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಅತ್ಯಂತ ಉತ್ತಮವಾಗಿದೆ. ನಾನು ಈ ಹಿಂದೆಯೇ ಹೇಳಿದಂತೆ ನೀವು 4-5 ಎಲ್ಲದನ್ನೂ ಮಾಡ್ತೀನಿ ಅಂತ ಹೇಳಿ ಹೋದರೆ ಆಗುವುದಿಲ್ಲ. ಆದರೆ ನೀವು ಒಂದೇ ಉದ್ಯೋಗವನ್ನು ಸರಿಯಾಗಿ ಮಾಡಿದರೆ ಈ ಮಾಸದಲ್ಲಿ ಅತ್ಯಂತವಾಗಿ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಆದಷ್ಟು ನೀವು ಈ ಮಾಸದಲ್ಲಿ ಭಗವಂತನಾದ ಶಿವದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಪ್ರಾಪ್ತಿಯಾಗುವುದಿಲ್ಲ, ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.